ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಇವತ್ತಿನ ವಿಡಿಯೋ ಏನು ಅಂದರೆ ಸಿಕ್ಕಾಪಟ್ಟೆ ಸ್ಪೆಷಲ್ ವಿಡಿಯೋ. ಯಾಕೆ ಗೊತ್ತಾ, ಮೇ ಬಿ ನಾನು ಮಾಡಿರೋ ವ್ಲಾಗ್ಸಲ್ಲಿ ಇದೇ ಅನಿಸುತ್ತೆ ದಿ ಬೆಸ್ಟ್ ವಿಡಿಯೋ. ಬಿಕಾಸ್ ಇದು ಫುಲ್ ಇನ್ಫಾರ್ಮೇಟಿವ್ ಇರುತ್ತೆ ಆ್ಯಂಡ್ ಯೂಸ್ಫುಲ್ ಇರುತ್ತೆ. ಯೂಶ್ವಲಿ ನಾನು ಮಾಡೋದೆಲ್ಲ ಆ ಹಾಲ್ ಈ ಹಾಲ್, ಇಲ್ಲ ಅಂದರೆ ಹೊರಗಡೆ ಹೋದರೆ. ಬಟ್ ಈ ವಿಡಿಯೋ ಬಂದು ನಿಮಗೆಲ್ಲ ಯೂಸ್ಫುಲ್ ಆಗುವಂಥದ್ದು. ಸೊ ಏನು ಅಂತ ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡೇ ಇರ್ತೀರಾ. ಎಸ್, ನಾನು ಮಾತಾಡೋಕ್ಕೆ ಹೊರಟಿರೋದು ಇವತ್ತು ಐರಾ ಪ್ರಾಪರ್ಟೀಸ್. ಸೊ ಐರಾ ಪ್ರಾಪರ್ಟೀಸ್ ಅಂದರೆ ನಿಮಗೆ ಈಸಿಯಾಗಿ ಗೊತ್ತಾಗಿರುತ್ತೆ ಯಾವುದೋ ಲ್ಯಾಂಡ್ ರಿಲೇಟೆಡ್ ಅಂತ. ಎಸ್, ನಾನು ಅದ್ರ ಬಗ್ಗೆನೇ ಮಾತಾಡೋಕೆ ಹೊರಟಿರೋದು. ಬಿಕಾಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗಿರೋ ಪ್ರೈಸ್ಗೆ ನಾವು ಲ್ಯಾಂಡ್ ಆಗಲಿ ಗೋಲ್ಡ್ ಆಗಲಿ ಯಾವುದಂದರೆ ಯಾವುದು ತೊಗೊಳಕ್ಕಾಗಲ್ಲ. ಬಟ್ ಅದನ್ನು ಈಸಿ ಮಾಡಿಕೊಡ್ಬೇಕು ಅಂತಲೇ ಇರೋದು ಐರಾ ಪ್ರಾಪರ್ಟೀಸ್. ಯಾಕೆ ಅಂದರೆ ಆ್ಯಕ್ಚುಲಿ ಇದ್ರ ಬಗ್ಗೆ ಡೀಟೇಲ್ಸ್ ನಂಗೆ ಸ್ವಲ್ಪನೇ ಗೊತ್ತಿರೋದು. ಬಟ್ ಇನ್ ಡೀಟೇಲಾಗಿ ನಾವು ಒಬ್ಬರು ಎಂಪ್ಲಾಯಿನ ಕರ್ಕೊಂಡು ಮಾತಾಡ್ಸೋಣ. ಬಟ್ ಅದಕ್ಕೆ ಮುಂಚೆ ನನಗೆ ಗೊತ್ತಿರೋಂಥ ಸ್ಮಾಲ್ ಬೇಸಿಕ್, ನಾಟ್ ಟಿಪ್ಸ್, ಲೈಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮೇ ಬಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪಂಗೆ ಯಾರೋ, ನಾವು ಇದ್ದಿದ್ದು ಇಬ್ಬರು ಹೆಣ್ಮಕ್ಳಲ್ಲ, 5,000 ಕೊಡಿ, ನಿಮ್ಗೆ 30-40 ಸೈಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮಪ್ಪ ಇಲ್ಲ, ನನಗೆ ಯಾವತ್ತಿದ್ರೂ ನನ್ನ ನಮ್ಮೂರಿಗೆ ಹೋಗಿ ಸೆಟ್ಲ್ ಆಗೋದು ಅಂತ ಅದನ್ನು ತೊಗೊಂಡಿಲ್ಲ. ಜಸ್ಟ್ 5,000ಗೆ ಒಂದು ಲ್ಯಾಂಡ್ ಬರ್ತಿತ್ತು ಆಗ ನಾವು ಚಿಕ್ಕವರಿದ್ದಾಗ. ಬಟ್ ಈಗ 5,000 ಅಲ್ಲ, 50,000 ಅಲ್ಲ, 5 lakhs ಇದ್ದರೂ ಕೂಡ ಒಂಚೂರು ಲ್ಯಾಂಡ್ ಬರ್ತಾ ಇಲ್ಲ ಹಾಗೆ. ಸೊ ಈಗಲೂ ಕಾಲ ಮಿಂಚಿಲ್ಲ. ಆದಷ್ಟು ಬೇಗ ನೀವು ಕೂಡ ಲ್ಯಾಂಡ್ ಅಂತ ಇನ್ವೆಸ್ಟ್ ಮಾಡೋಂಗಾಗಲಿ. ಬಿಕಾಸ್ ಆಬ್ವಿಯಸ್ಲಿ ಅದೇನು ಲಾಸ್ ಆಗೋಲ್ಲ, ಪ್ರತಿಯೊಂದು ಯೂಸ್ಫುಲ್. ಗೋಲ್ಡ್ ಆ್ಯಂಡ್ ಲ್ಯಾಂಡ್ ಮೇಲೆ ನಾವು ದುಡ್ಡು ಹಾಕೋದ್ರಿಂದ ಅದು ಯಾವತ್ತಿದ್ರೂ ಇನ್ಕಮ್ ಲೆಕ್ಕನೇ, ಲಾಸ್ ಲೆಕ್ಕ ಅಲ್ಲ. ಸೊ ಅದಕ್ಕಾಗಿ ನಾನು ಈ ಐರಾ ಪ್ರಾಪರ್ಟೀಸಲ್ಲಿ ಏನೇನು ಬರುತ್ತೆ ಎಲ್ಲನೂ ಇನ್ ಡೀಟೇಲಾಗಿ ಹೇಳ್ತೀನಿ. ಆವಾಗ ನಿಮಗೂ ಗೊತ್ತಾಗುತ್ತೆ ನಾವು ಯಾಕೆ ಇದನ್ನು ಟ್ರಸ್ಟ್ ಮಾಡಬೇಕು, ನಾವು ಯಾಕೆ ಇವರಲ್ಲಿ ತೊಗೋಬೇಕು ಅಂತ. ಓಕೆ, ಸೊ ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋ. ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಸೊ ಕಮಿಂಗ್ ಟು ದ ಪಾಯಿಂಟ್, ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೆ, ಇಲ್ಲಾದರೂ ನಿಮ್ಗೆ ಇದ್ರ ಡೀಟೇಲ್ಸ್ ಬೇಕು ಅಂದರೆ, ನಂಬರ್ ಬೇಕು ಅಂದರೆ ಎಲ್ಲನೂ ನಾನು ಕ್ಯಾಪ್ಷನಲ್ಲಿ ಹಾಕೇ ಇರ್ತೀನಿ. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಲ್ಲ ಡೈರೆಕ್ಟ್ ನೀವು ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲನೂ ಕೇಳ್ಬೋದು. ಲೈಕ್ ಅವ್ರವ್ರದ್ರಲ್ಲಿ ಏನಿರುತ್ತೆ, ಲೈಕ್ ಕಾಲ್ ಮಾಡಿ ಸೈಟ್ ವಿಸಿಟ್ ಇರುತ್ತೆ, ನಿಮಗೆ ಸೈಟ್ ಬೇಕಾದ್ರೆ ತೊಗೊಬೋದು, ಅದಕ್ಕೆ ಲೋನ್ ಪ್ರತಿಯೊಂದು ಅವರೇ ನೋಡ್ಕೊತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅನಿಸುತ್ತೆ. ನಾವಿವಾಗ ಲ್ಯಾಂಡ್ ನೋಡೋಕೆ ಹೋಗೋಣ, ಅದಾದಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇದೇ ಐರಾ ಪ್ರಾಪರ್ಟೀಸ್. ಇದು ಲೊಕೇಟ್ ಆಗಿರೋದು ಬಂದು ಯಲಹಂಕ ಅಲ್ಲಿ, ಲೈಕ್ ನ್ಯೂ ಟೌನ್ ಅಂತೇನೋ ಅಂತಾರಲ್ಲ ಅಲ್ಲಿ. ನೀವೇನಾದ್ರು ಯಲಹಂಕ ಸುತ್ತಮುತ್ತ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ, ನಿಮಗೆ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ. ಲೈಕ್ ಇಟ್ಸ್ ಮೈ ಓನ್ ಒಪಿನಿಯನ್. ಆಲ್ರೆಡಿ ಫೀಡ್ಬ್ಯಾಕ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಈ ಕ್ಯಾಟ್ಲಾಗಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಅಲ್ಲೇ ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ. ಮೇ ಬಿ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲದಿರ ಇರ್ಬೋದು. ಬಟ್ ನೀವು ಫರ್ದರ್ ವಿಡಿಯೋನ ಕಂಟಿನ್ಯೂ ಮಾಡಿದ್ರೆ ಅಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಅಂತೆಲ್ಲನೂ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದೇ ನಂಬರ್, ಓಕೆನಾ? ನೀವು ಇದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಅಲ್ಲೇ ಅಡ್ರೆಸ್ ಕೂಡ ಮೆನ್ಷನ್ ಆಗಿರೋದ್ರಿಂದ ನೀವು ಯಾವಾಗಾದ್ರು ಫ್ರೀ ಮಾಡ್ಕೊಂಡು ವಿಸಿಟ್ ಮಾಡಿ. ಆ್ಯಂಡ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಪರ್ಚೇಸ್, ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಆ್ಯಂಡ್ ನಾವು ಹೊರಟಿದ್ದು ಮೇನ್ ರೋಡ್, ನಿಮ್ಗೆ ಗೊತ್ತೇ ಇರುತ್ತೆ, ಇದು ಯಲಹಂಕ ಮೇನ್ ರೋಡ್ ಕಡೆಯಿಂದ ಹೋಗೋದು. ಆ್ಯಂಡ್ ಜಾಗ ಎಲ್ಲ ಮಾರ್ಸಂದ್ರ ಅಂತೇನೋ ಅಂತಾರಲ್ಲ, ಅಲ್ಲಿ ಬರುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಸೊ ಇದು ಎಂಟ್ರೆನ್ಸ್, ಓಕೆನಾ? ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜವಾಗ್ಲೂ. ಸಚ್ ಅ ಸೈಲೆಂಟ್ ಪ್ಲೇಸ್, ಗೊತ್ತಾ? ಮೇ ಬಿ ಅಷ್ಟೊಂದು ಮನೆಗಳಿಲ್ಲ, ಬಟ್ ಎಲ್ಲ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಇವಾಗೆಲ್ಲ ಸಿಟಿ ಸೆಂಟರಲ್ಲಿ ಯಾರೂ ಇರಬೇಕು ಅಂದ್ಕೊಳ್ಳಲ್ಲ, ಸ್ವಲ್ಪ ಒಳಗಡೆನೇ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅಂಥವ್ರಿಗಂತೂ ಈ ಜಾಗ ಪರ್ಫೆಕ್ಟಾಗಿರುತ್ತೆ. ನೀವಿನ್ನೂ ನೋಡ್ತಾ ಇರಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಒಂಥರ ಲೈಕ್ ಫಿಲ್ಮಿ ಟೈಪ್ ಅನ್ನಿಸ್ತಾ ಇತ್ತು. ಸೊ ಇದು ಲೈಕ್ ಅ ಕಮ್ಯುನಿಟಿ, ಓಕೆನಾ? ಅಲ್ಲೇ ಸೆಕ್ಯೂರಿಟಿ ಕೂಡ ಇದ್ದಾರೆ. ಆ್ಯಂಡ್ ಇಲ್ಲಿ ಸುಮಾರು ಆಲ್ರೆಡಿ ಸೇಲ್ ಆಗೋಗಿದೆ. ಇನ್ನೊಂದು ಸ್ವಲ್ಪ ಇದ್ದಿದ್ದನ್ನು ನಾನು ನೋಡೋಕ್ಕೆ ಅಂತ ಹೋಗಿದ್ದೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವೇ ನೋಡ್ತಾ ಇರಿ, ಜಾಗ ಎಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ಮರಗಳೆಲ್ಲ ಇರೋದಕ್ಕೆ, ಗಾಳಿ ಬೆಳಕಂತೂ ಸಕ್ಕದಾಗಿತ್ತು. ಆ್ಯಂಡ್ ವ್ಯೂ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ. ಲೈಕ್ ಏನೋ ಸಿನಿಮ್ಯಾಟಿಕ್ ಫೀಲ್ ಆಗ್ತಿದೆ. ನನಗಂತೂ ಎಂಟರ್ ಆಗ್ತಿದ್ದಂಗೆ ಒಂಥರ ಫುಲ್ ಫೀಲ್ ಗುಡ್ ಫೀಲ್ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಅದೇನೋ ಮೆಷರ್ಮೆಂಟ್ಸ್ ಎಲ್ಲ ಇರುತ್ತಲ್ಲ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅದು ಎಕ್ಸಾಕ್ಟ್ 30-40ನೇ ಬರುತ್ತಾ ಇಲ್ಲ ಏನೇನು ಅಂತ. ಜಸ್ಟ್ ರ್ಯಾಂಡಮಾಗಿ ನನಗೆ ಏನೇನು ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಅದೆಲ್ಲ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ. ಫರ್ದರ್ ವೀಡಿಯೋಸ್ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲೈಕ್ ಅವರೆಲ್ಲ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಲೈಕ್ ಇಲ್ಲಿ ವಾಟರ್ ಇರುತ್ತೆ, ಪವರ್ ಸಪ್ಲೈ ಇರುತ್ತೆ, ಎಲ್ಲನೂ ಇರುತ್ತಂತೆ. ಸೊ ಅದೆಲ್ಲ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪಾರ್ಕೆಲ್ಲ ಇರುತ್ತೆ ಗೈಸ್ ಇಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಡಿಸ್ಪ್ಲೇಯಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಅದಕ್ಕೆ ಕಾಲ್ ಮಾಡಿ. ಇನ್ ಕೇಸ್ ಮೋರ್ ಡೀಟೇಲ್ಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಐರಾ ಪ್ರಾಪರ್ಟೀಸ್ ಇವಾಗ ಹೊಸದಾಗಿ 15 acres ಪ್ರಾಜೆಕ್ಟ್ ಲಾಂಚ್ ಮಾಡಿದೆ. ದೊಡ್ಡಬಳ್ಳಾಪುರ ಮಾರ್ಸಂದ್ರ ಮೇಯ್ನ್ ರೋಡಲ್ಲಿ ಬರುತ್ತೆ. ನೆಲ್ಕುಂಟೆ ಏನಿದೆ ಅಲ್ಲಿ ನಿಯರ್ ಬೈ KNS ಬರುತ್ತೆ. ಇದು ಓವರಾಲ್ 15 acres ಪ್ರಾಜೆಕ್ಟು. 80% 85% ಸೇಲ್ಸ್ ಆಗೋಗಿದೆ. ಆಲ್ರೆಡಿ 10% ನೀವು ನೋಡ್ಬೋದು ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿದೆ. ಇನ್ನು 10% ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ಸೊ ಈ ಡಾಕ್ಯುಮೆಂಟ್ಸ್ ವೈಸ್ ನೋಡ್ತೀರಾ ಅಂತಂದರೆ ಇದು DC ಕನ್ವರ್ಷನ್ ಆಗಿದೆ. BMRDA ಅಪ್ರೂವ್ ಸೈಟ್ಸು. ಅಪ್ ಟು 80-85% ಲೋನ್ ಆಗುತ್ತೆ. ಜಸ್ಟ್ ನಿಮಗೆ 10-15% ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ಸ್ ಇದೆ. ಏನಾದ್ರು ಡಿಸ್ಕೌಂಟ್ಸ್ ಇದೆಯಾ? ಡಿಸ್ಕೌಂಟ್ಸ್ ಇದೆ. ಲೈಕ್ ನಿಮ್ಮ ವ್ಯೂವರ್ಸ್ ಬಂದು ಲೈಕ್ ಫಸ್ಟ್ 10 ಕಸ್ಟಮರ್ಸ್ ಯಾರು ಬರ್ತಾರೆ ಅವರಿಗೆ 1 lakh ಕ್ಯಾಶ್ ಡಿಸ್ಕೌಂಟ್ಸ್ ಮಾಡಿಕೊಡ್ತೀವಿ. ಓಕೆ. ಆಮೇಲೆ ಲೋನ್ಸ್ ಎಲ್ಲ ಹೇಗೆ? ಲೋನು ಎಲ್ಲ ರೀತಿ ನ್ಯಾಷನಲೈಸ್ಡ್ ಬ್ಯಾಂಕಿಂದ 80% ಲೋನ್ ಆಗುತ್ತೆ. ಜಸ್ಟ್ 20% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ. ನಮಸ್ತೆ ಮ್ಯಾಮ್, ನಯನ ಅಂತ ಐರಾ ಪ್ರಾಪರ್ಟೀಸಿಂದ. ಸೊ ನನಗೆ ಲೈಕ್ ನೀವು ಪ್ರಾಪರ್ಟಿ ನೋಡ್ತಿದ್ದೀರಲ್ಲ, ಸೊ ಇದು ಬಂದು 15 acres ಪ್ರಾಜೆಕ್ಟು. ಓವರಾಲು ಆಲ್ರೆಡಿ 90% ಸೇಲ್ಸ್ ಆಗಿದೆ. ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಜಸ್ಟ್ ಇದೇನು ಕೆಲವು ಪ್ಲಾಟ್ಸ್ ನೀವು ನೋಡ್ತಿದ್ದೆ ಇದು ಮಾತ್ರ ಅವೈಲೇಬಲ್ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಡಾಕ್ಯುಮೆಂಟ್ಸ್ ವೈಸ್ ನೋಡ್ತೀರಾ ಅಂದರೆ ರೇರಾ ಆಗಿದೆ, ಮತ್ತು DC ಕನ್ವರ್ಷನ್ ಆಗಿದೆ, BMRDA ಅಪ್ರೂವ್ಡ್ ಸೈಟ್ಸು, ಮತ್ತು DPA ಅಪ್ರೂವ್ಡ್ ಆಗಿದೆ. ಸೊ ನೀವು ಪರ್ಟಿಕ್ಯುಲರಾಗಿ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ಸ್ ನೋಡ್ತಿರೋದ್ರಿಂದ ಇದು ಸೈಟ್ ನಂಬರ್ 4. ಸೊ ಇದು ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಇದೆ ಮ್ಯಾಮ್. ಈ ಥರ ನೋಡ್ತೀರಾ ಅಂದರೆ ನೀವು 40 ಇದೆ. ಸೊ ವಿಡ್ತು ಲೆಂತ್ ನಿಮಗೆ 30 ಇದೆ. ಓಕೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಲೈಕ್ ನೀವು 20% ಡೌನ್ ಪೇಮೆಂಟ್ ಮಾಡಿದೆ, ರೆಸ್ಟ್ ಆಲ್ 80% ಲೋನ್ ಆಗುತ್ತೆ. ಓಕೆ. ಬೇರೆ ಇನ್ನೇನಾದರೂ ಡೀಟೇಲ್ಸ್ ಕೊಡ್ಬೋದಾ? ಅಂದರೆ ಲೈಕ್ ಅಮ್ಯುನಿಟೀಸ್ ವೈಸ್ ನೋಡ್ತೀರಾ ಅಂದರೆ ನೀವೇ ನೋಡ್ಬೋದು ಮ್ಯಾಮ್. ವಾಟರ್ ಕನೆಕ್ಷನ್ಸ್ ಆಗಿದೆ, ಸೋಲಾರ್ ಎಲೆಕ್ಟ್ರಿಸಿಟಿ ಇದೆ, ಪಾರ್ಕ್ ಆಗಿದೆ, ಸಿವಿಕ್ ಅಮ್ಯುನಿಟೀಸ್ ಪ್ಲೇಸ್ ಬಿಟ್ಟಿದ್ದೀವಿ. ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಮ್ಯಾಮ್, 40 feet ರೋಡ್ಸು. ಮತ್ತೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ಪಂಪ್ ರೂಮ್ ನೋಡ್ಬೋದು. 24/7 ಸೆಕ್ಯೂರಿಟಿ ಇರ್ತಾರೆ. 24/7 ಪವರ್ ಬ್ಯಾಕಪ್ ಇರುತ್ತೆ. ಆಂಪಿ ಥಿಯೇಟರ್ ಇದೆ, ಮತ್ತೆ ಇಂಡೋರ್ ಗೇಮ್ಸ್ ಪ್ಲೇ ಗ್ರೌಂಡ್ ಇದೆ, ಮಕ್ಕಳು ಆಡ್ಕೊಳ್ಳೋದಕ್ಕೂ. ಮತ್ತೆ ಸೇಫ್ಟಿ ವೈಸ್ ತುಂಬ ಚೆನ್ನಾಗಿದೆ ಮ್ಯಾಮ್. ಡಾಕ್ಯುಮೆಂಟ್ಸ್ ವೈಸ್ ಎಲ್ಲ ಲೀಗಲಿ ಕ್ಲಿಯರ್ ಇರೋವಂಥ ಟೈಟಲ್ ಇರೋವಂಥ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು. ಸೈಟ್ ಒಂದೇನಾ ಇಲ್ಲ ಬೇರೆ ಇನ್ನೇನಾದರೂ ಇದೆಯಾ? ಲೈಕ್ ಇಂಟೀರಿಯರ್ಸು ಮಾಡ್ಕೊಡ್ತೀವಿ, ಮತ್ತು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀವಿ ಮ್ಯಾಮ್. ಅದು ಪ್ರೆಸೆಂಟ್ ಏನಿದೆಯಲ್ಲ ಆ ಕಡೆ, ಸೊ ಅದು ನಾವೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರೋದು. ಓಕೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 15 acres ಪ್ರಾಜೆಕ್ಟ್ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಮ್ಯಾಮ್. ಓಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆಮೇಲೆ ನನ್ನ ವ್ಯೂವರ್ಸ್ ಯಾರು ಈ ಕಡೆ ಲ್ಯಾಂಡ್ ಅವರು ಸೈಟ್ ತೊಗೊಂಡ್ರೆ ಅದಕ್ಕಾಗಿ ಸಿಕ್ಕಾಪಟ್ಟೆ ಆಫರ್ ಕೂಡ ಕೊಡ್ತಾರಂತೆ. ಆಲ್ರೆಡಿ ಅವ್ರು ಹೇಳಿದ್ದಾರೆ ವೀಡಿಯೋಸಲ್ಲಿ. ಆ್ಯಂಡ್ ಇನ್ನಷ್ಟು ಡೀಟೇಲ್ಸ್ಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಲ್ಲ, ಆ ನಂಬರ್ಗೆ ಕಾಲ್ ಮಾಡಿ.